ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿವರೆಗೂ ಈ ಒಂದು CNC ಮಷಿನ್ನಲ್ಲಿರ್ತಕ್ಕಂಥ ಭಾಗಗಳ ಬಗ್ಗೆ, ಪಾರ್ಟ್ಸ್, ಎಲಿಮೆಂಟ್ಸು ಮತ್ತು ಅದರ ಫಂಕ್ಷನ್ಸ್ ನಾವು ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿರ್ತಾವೆ ಇವೆಲ್ಲವನ್ನ ತಿಳ್ಕೊಂಡ್ವಿ. ಅದಾದ ನಂತರ ಈ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತು ಈ ಒಂದು CNC PMCಯಲ್ಲಿ ಬರ್ತಕ್ಕಂಥ ಮಿಲ್ಲಿಂಗ್ ಆಪರೇಷನ್ನಲ್ಲಿ ಟೂಲಿನ ಪಾತ್ಗಳು ಯಾವ್ಯಾವ ಆಪರೇಷನ್ಗೆ ಯಾವ ರೀತಿ ಇರ್ತಾವೆ ಅನ್ನತಕ್ಕಂಥದ್ದನ್ನ ಡಿಟೇಲ್ ಆಗಿ ತಿಳ್ಕೊಂಡ್ವಿ. ಸೊ ಈಗ ನಾವು ಒಂದು ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ನಮಗೆ ಮೊದಲು ಅದರ ಒಂದು ಡೈಮೆನ್ಷನ್ಸ್ ಯಾವ ರೀತಿ ತಗೋಬೇಕು, 2D 3D ಇರ್ಬೋದು ಅಥವಾ 2D ಇರ್ಬೋದು, ಅವನ್ನ ಯಾವ ರೀತಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ತಗೋಬೇಕು, ಹೆಂಗೆ ತಗೋಬೇಕು, ಆ ಸಿಸ್ಟಮ್ ಇದೆ. ಅದಕ್ಕೊಂದು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಬರುತ್ತೆ. ಆ ಒಂದು ಪ್ರೋಗ್ರಾಮಿಗೆ ಸಂಬಂಧಪಟ್ಟ ಹಾಗೆ, CNC ಪ್ರೋಗ್ರಾಮಿಗೆ ಸಂಬಂಧಪಟ್ಟ ಹಾಗೆ ಕೋಆರ್ಡಿನೇಟ್ ಸಿಸ್ಟಮ್ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ನೋಡಿ, ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ಸ್ ಇನ್ CNC ಮಷೀನ್ ನಲ್ಲಿ ಯಾವ ರೀತಿ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಬರುತ್ತೆ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಕಾರ್ಟಿಸನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಬರುತ್ತೆ. ಏನಿದು ಕಾರ್ಟಿಸನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ? It is a coordinate system that specifies each point uniquely in a plane by pair of numerical coordinates. ಒಂದು ಪ್ಲೇನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದೊಂದು ಪ್ಲೇನ್ ಅಂತ ತಿಳ್ಕೊಳ್ಳಿ. ಈ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಅಂತ ತಿಳ್ಕೊಂಡು, ಈ ಪಾಯಿಂಟ್ ಈ ಒಂದು ಲೈನ್ ಇಂದ ಎಷ್ಟು ದೂರ ಇದೆ, ಈ ಲೈನ್ ಇಂದ ಎಷ್ಟು ದೂರ ಇದೆ. ಸೊ ಈ ಲೈನ್ ಏನಿದಾವಲ್ಲ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರ್ತಕ್ಕಂಥ ಈ ಲೈನ್ಗಳಿಗೆ ನಾವೇನು ಕರಿತೀವಿ? ಆಕ್ಸಿಸ್ ಅಂತ ಕರಿತೀವಿ. ಇದು ಹಾರಿಜಾಂಟಲ್ ಲೈನ್ಗೆ X ಆಕ್ಸಿಸ್ ಅಂತ ಕರಿತೀವಿ, ವರ್ಟಿಕಲ್ ಲೈನ್ಗೆ Y ಆಕ್ಸಿಸ್ ಅಂತ ಕರಿತೀವಿ. ಇವು ಎರಡು ಒಂದಕ್ಕೊಂದು 90 ಡಿಗ್ರಿಯಲ್ಲಿ ಇರುತ್ತವೆ. ಇಲ್ಲಿ ಈ ಒಂದು ಪ್ಲೇನ್ ಅಲ್ಲಿ ಈ ಪಾಯಿಂಟ್ ಎಲ್ಲಿದೆ ಅನ್ನೋದನ್ನು ನಾವು ಸೂಚನೆ ಮಾಡಲಿಕ್ಕೆ ಮಿನಿಮಮ್ ಎರಡು ಇದನ್ನು ಹೇಳ್ಬೇಕಾಗುತ್ತೆ. ಅಂಕಿ ಪೇರ್ ಆಫ್ ಆರ್ಡರ್ಸ್. X ಡೈರೆಕ್ಷನ್ ಅಲ್ಲಿ ಎಷ್ಟು ದೂರ ಇದೆ, Y ಡೈರೆಕ್ಷನ್ ಅಲ್ಲಿ ಎಷ್ಟು ದೂರ ಇದೆ, ಇದನ್ನ ನಾವು ಸಿಸ್ಟಮೆಟಿಕ್ ಆಗಿ ತಿಳಿಸ್ತಕ್ಕಂಥ ಒಂದು ಇದಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ? ಕಾರ್ಟಿಸಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ನೀವೆಲ್ಲ ಮೊದಲು ಗ್ರಾಫ್ ಅಲ್ಲಿ ಸ್ಟಡಿ ಮಾಡಿದ್ರ. ಗ್ರಾಫ್ ಅಲ್ಲಿ 1 2 3 ಕಾಲಮ್ ಎಲ್ಲ ಬರ್ತಾವು, ಅಲ್ಲಿ ಸಣ್ಣ ಲೈನ್ ಬರ್ತಾವು, ಡಿವೈಡ್ ಮಾಡಿರ್ತಾರೆ. ಇದು ಜಸ್ಟ್ ಲೈಕ್ ಎ ಗ್ರಾಫ್. ಇಲ್ಲಿ 4 ಭಾಗ ಇದೆ ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಇದು ಏನು ಅನ್ನೋದನ್ನ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ನೋಡಿ, ಎ ಕಾರ್ಟಿಸನ್ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ಎ ಕೋಆರ್ಡಿನೇಟ್ ಸಿಸ್ಟಮ್ ದಟ್ ಸ್ಪೆಸಿಫೈಸ್ ಈಚ್ ಪಾಯಿಂಟ್ ಯುನಿಕ್ಲಿ ಇನ್ ಎ ಪ್ಲೇನ್ ಆಫ್ ಪೇರ್ ನ್ಯೂಮೆರಿಕಲ್ coordinates which are signed distance to a point from two fixed perpendicular directed lines measured in the same unit of the length. ಇಲ್ಲಿ ಎರಡು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರತಕ್ಕಂತ ಲೈನ್ ಇಂದ ಈ ಪಾಯಿಂಟ್ ಎಷ್ಟು ದೂರದಲ್ಲಿ ಇದೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ಒಂದು ಸಿಸ್ಟಮ್ಗೆ ನಾವೇನಂತ ಹೇಳ್ತೇವೆ? ಕಾರ್ಟಿಸನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಈಚ್ ರೆಫರೆನ್ಸ್ ಲೈನ್ ಈಸ್ ಕಾಲ್ಡ್ ಕೋಆರ್ಡಿನೇಟ್ ಆಕ್ಸಿಸ್ ಆಫ್ ದಿ ಸಿಸ್ಟಮ್ ಅಂಡ್ ದ ಪಾಯಿಂಟ್ ವೇರ್ ದೇ ಮೀಟ್ ಈಸ್ ಇಟ್ಸ್ ಒರಿಜಿನ್. ಅಟ್ ಆರ್ಡರ್ಡ್ ಪೇರ್ the coordinate can also be defined as the position of the perpendicular projections of the point onto the two axes expressed as signed distance from the origin. ಇಲ್ಲಿ ನೋಡಿ, ಈ ಪಾಯಿಂಟ್ ಒರಿಜಿನ್ ಅಂತ ಹೇಳ್ತೀವಿ. X ಇದು Y ಎರಡು ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿ ಇದೆ ಅನ್ನೋದನ್ನ ಹೇಳತಕ್ಕಂತ ಒಂದು ಇದಕ್ಕೆ ವಿತ್ ಸೈಡ್. ಈ ಜೋರದಿಂದ ಬಲಗಡೆ ಬರ್ತಕ್ಕಂಥವೆಲ್ಲ ಪ್ಲಸ್, ಜೀರೋದಿಂದ ಎಡಗಡೆ ಬರ್ತಕ್ಕಂಥವೆಲ್ಲ ಮೈನಸ್, ಜೀರೋದಿಂದ ಮೇಲ್ಗಡೆ ಬರ್ತಕ್ಕಂಥದ್ದು ಪ್ಲಸ್,
0ದಿಂದ ಕೆಳಗಡೆ ಬರ್ತಕ್ಕಂಥದ್ದು ಮೈನಸ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇದೊಂದು ಪಾಯಿಂಟ್ ಇದೆ, ಈ ಪಾಯಿಂಟು ಇಲ್ಲಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನ ಇದೊಂದು ಲೈನ್ ಹಾಕಿ ಇದೊಂದು ಲೈನ್ ಹಾಕಿದಾಗ, ಸೊ ಇಲ್ಲಿಂದ ಎಕ್ಸ್ ಅಲ್ಲಿ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 6 ಯೂನಿಟ್ ಅಲ್ಲಿದೆ. ಅದೇ ರೀತಿ ಇಲ್ಲಿಂದ ವೈ ಅಲ್ಲಿ ಎಷ್ಟಿದೆ, ವೈ ಅಲ್ಲಿ ಕೂಡ 6 ಯೂನಿಟ್ ಅಲ್ಲಿದೆ. ಸೊ ಈ ಪಾಯಿಂಟಿನ ಒಂದು ಪೊಸಿಷನ್, ಈ ಪ್ಲೇನ್ ಮೇಲೆ ಪಾಯಿಂಟಿನ ಪೊಸಿಷನ್ ಎಷ್ಟಿದೆ, 6.6. ಎಕ್ಸ್ ಅಲ್ಲಿ 6, ವೈ ಅಲ್ಲಿ 6. ಈ ರೀತಿಯಾಗಿ ನಾವು ಕಾರ್ಟಿಸನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಪಾಯಿಂಟ್ ಎಲ್ಲಿದೆ ಅನ್ನೋದನ್ನ ನಾವು ಸ್ಪೆಸಿಫೈ ಮಾಡ್ತಕ್ಕಂಥ ಒಂದು ವಿಧಾನ. ನೆಕ್ಸ್ಟ್ ನೋಡಿ, ಇದು ನೋಡಿ, ಇಲ್ಲಿ 2D ಕಾರ್ಟಿಸನ್ ಕೋಆರ್ಡಿನೇಟ್ ನಾನು ಬೋರ್ಡಲ್ಲಿ ಹಾಕಿ ತೋರಿಸಿದ್ನಲ್ಲ, ಅದೇನೆ ಇದಕ್ಕೆ ಫಸ್ಟ್ ಕ್ವಾಡ್ರಂಟ್ ಅಂತ ಕರಿತೀವಿ, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್ ಅಂಡ್ ಫೋರ್ತ್ ಕ್ವಾಡ್ರಂಟ್. ಇವೆಲ್ಲ ಪ್ಲಸ್ಸು, ಈ ಕಡೆ ಮೈನಸ್ಸು, ಇದು ಮೇಲೆ ಪ್ಲಸ್ಸು, ಕೆಳಗಡೆ ಮೈನಸ್ ಇರುತ್ತೆ. ಇಲ್ಲಿ ನೋಡಿ 3 ಡೈಮೆನ್ಷನಲ್ಲಿ ಬಂದಾಗ ಇದು ಎಕ್ಸ್ ಆಕ್ಸಿಸ್ ಆಗುತ್ತೆ, ವೈ ಆಕ್ಸಿಸ್ ಇದು ಟೇಬಲ್ ಅಂತ ತಿಳ್ಕೊಳ್ಳಿ, ಮಿಲ್ಲಿಂಗ್ ಮೆಷಿನ್ದು. ಇದು ಹಾರಿಜಾಂಟಲ್ ನಿಮ್ಮ ಎದುರಿಗೆ ಬರ್ತಕ್ಕಂಥದ್ದು, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಜೆಡ್ ಆಕ್ಸಿಸ್. ಈ 0ದಿಂದ ಕೆಳಗಡೆ ಬಂದರೆ ಜೆಡ್ ಮೈನಸ್ ಆಗುತ್ತೆ, ಈ ಪಾಯಿಂಟ್ಲಿಂದ ಮೇಲ್ಗಡೆ ಹೋದ್ರೆ ಜೆಡ್ ಪ್ಲಸ್ ಆಗುತ್ತೆ. ಅದೇ ರೀತಿ ಪಾಯಿಂಟ್ಲಿಂದ ಬಲಗಡೆ ಬಂದರೆ ಎಕ್ಸ್ ಪ್ಲಸ್ ಆಗುತ್ತೆ, ಪಾಯಿಂಟ್ಲಿಂದ ಎಡಗಡೆ ಬಂದರೆ ಎಕ್ಸ್ ಮೈನಸ್ ಆಗುತ್ತೆ, ಪಾಯಿಂಟ್ಲಿಂದ ಮೇಲ್ಗಡೆ ಹೋದರೆ ವೈ ಪ್ಲಸ್ ಆಗುತ್ತೆ, ಪಾಯಿಂಟ್ಲಿಂದ ಕೆಳಗಡೆ ಬಂದರೆ ವೈ ಮೈನಸ್ ಆಗುತ್ತೆ. ನೋಡ್ರಿ, ಇಲ್ಲಿ 2 ಎಕ್ಸ್ ಅಂಡ್ ವೈ ಕೊಡ್ತಕ್ಕಂಥ ಇದಕ್ಕೆ ನಾವು ಒರಿಜಿನ್ ಅಂತ ಹೇಳ್ತೀವಿ. ಇಲ್ಲಿ ವ್ಯಾಲ್ಯೂ ಎಕ್ಸ್ ಅಲ್ಲಿ ಕೂಡ 0 ಇರುತ್ತೆ ಮತ್ತು ವೈ ಕೂಡ 0 ಇರುತ್ತೆ. ಇನ್ನು ಇದರಲ್ಲಿ ಆಬ್ಸಿಸ್ಸಾ ಅಂಡ್ ಆರ್ಡಿನೇಟ್ ಅಂತ ಬರುತ್ತೆ. ನೋಡ್ರಿ, ಏನಿದು ಆಬ್ಸಿಸ್ಸಾ ಮತ್ತು ಆರ್ಡಿನೇಟ್ ಅಂದ್ರೆ, ನೋಡ್ರಿ, ದ ವರ್ಡ್ ಆಬ್ಸಿಸ್ಸಾ ಅಂಡ್ ಆರ್ಡಿನೇಟ್, ದೇ ಆರ್ ಜಸ್ಟ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್. ಇವು ಇಲ್ಲಿ ನೋಡಿ, ಇದಕ್ಕೆ ಆಬ್ಸಿಸ್ಸಾ ಅಂತ, ಆಬ್ಸಿಸ್ಸಾ ಅಂದ್ರೆ ಎಕ್ಸಿನ ವ್ಯಾಲ್ಯೂಗೆ ಆಬ್ಸಿಸ್ಸಾ ಅಂತ ಕರಿತೀವಿ. ಆರ್ಡಿನೇಟ್ ಅಂದ್ರೆ ವೈ ಡೈರೆಕ್ಷನ್ ಅಲ್ಲಿ ಆ ಪಾಯಿಂಟಿನ ಪೊಸಿಷನ್ ಏನಿದೆಯಲ್ಲ ಅದಕ್ಕೆ ನಾವು ಆರ್ಡಿನೇಟ್ ಅಂತ ಕರಿತೀವಿ. ಆಬ್ಸಿಸ್ಸಾ, ದ ಹಾರಿಜಾಂಟಲ್ ವ್ಯಾಲ್ಯೂ ಇನ್ ಎ ಪೇರ್ ಆಫ್ ಕೋಆರ್ಡಿನೇಟ್, ಹೌ ಫಾರ್ ಲಾಂಗ್ ದ ಪಾಯಿಂಟ್ ಈಸ್. ಹಾರಿಜಾಂಟಲ್ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಅಲ್ಲಿ. ಆರ್ಡಿನೇಟ್ ಅಂದ್ರೆ ದ ವರ್ಟಿಕಲ್, ದಟ್ ಈಸ್ ವೈ ವ್ಯಾಲ್ಯೂ ಇನ್ ಎ ಪೇರ್ ಆಫ್ ಕೋಆರ್ಡಿನೇಟ್ಸ್, ಹೌ ಫಾರ್ ಅಪ್ ಆರ್ ಡೌನ್. ಇದು ಇಲ್ಲಿಂದ ಎಷ್ಟು ಅಪ್ಪಲ್ಲಿದೆಯೋ, ಈ ಒಂದು ಒರಿಜಿನ್ ಇಂದ ಎಷ್ಟು ಅಪ್ಪಲ್ಲಿದೆ ಮತ್ತು ಒರಿಜಿನ್ ಇಂದ ಎಷ್ಟು ಡೌನ್ ಅಲ್ಲಿದೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಆರ್ಡಿನೇಟು. ಆ ಒರಿಜಿನ್ ಇಂದ ಎಷ್ಟು ದೂರದಲ್ಲಿದೆ, ರೈಟ್ ಅಲ್ಲಿ ಇದೆಯೋ ಲೆಫ್ಟ್ ಅಲ್ಲಿ ಇದೆಯೋ ಅನ್ನೋದನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಆಬ್ಸಿಸ್ಸಾ. ಈಗ ನೋಡಿ, ಈ ಒಂದು ಎಕ್ಸ್ ಅಂಡ್ ವೈಗಳ ನೆಗೆಟಿವ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನು ನೋಡಿ. ನೆಗೆಟಿವ್ ವ್ಯಾಲ್ಯೂ ಎಲ್ಲೆಲ್ಲಿ ಬರುತ್ತೆ ಇದು ನೋಡಿ, ನಿಮ್ಗಾಗಲೇ ತೋರಿಸಿರೋ ಹಾಗೆ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್, ಥರ್ಡ್, ಫೋರ್ತ್. ಫಸ್ಟ್ ಕ್ವಾಡ್ರಂಟು, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್ ಮತ್ತು ಫೋರ್ತ್ ಕ್ವಾಡ್ರಂಟ್. ಇಲ್ಲಿ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಕ್ಸ್ ಕೂಡ ಪ್ಲಸ್ ಇರುತ್ತೆ, ವೈ ವ್ಯಾಲ್ಯೂ ಕೂಡ ಪ್ಲಸ್ ಇರುತ್ತೆ. ಇಲ್ಲಿ ಬರ್ತಕ್ಕಂಥ ಯಾವುದೇ ಪಾಯಿಂಟು ವ್ಯಾಲ್ಯೂ ಪ್ಲಸ್ ಇರುತ್ತೆ, ಎಕ್ಸ್ ಪ್ಲಸ್ ಇರುತ್ತೆ, ವೈ ಕೂಡ ಪ್ಲಸ್ ಅಲ್ಲಿ ಇರುತ್ತೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಗಳಲ್ಲಿ ಎಕ್ಸ್ ಮೈನಸ್ ಇರುತ್ತೆ, ವೈ ಪ್ಲಸ್ ಇರುತ್ತೆ. ನೋಡಿ, ಯಾಕಂದ್ರೆ ಎಕ್ಸು ಇಲ್ಲಿ ಲೆಫ್ಟ್ ಅಲ್ಲಿ ಬರೋದ್ರಿಂದ ಇಲ್ಲಿ ಎಕ್ಸು ಮೈನಸ್ ಬರುತ್ತೆ. ಈ ಒಂದು ಒರಿಜಿನ್ ಇಂದ ಲೆಫ್ಟ್ ಅಲ್ಲಿ ಬರ್ತಕ್ಕಂಥ ಇದರಲ್ಲಿ ಎಕ್ಸ್ ಯಾವಾಗಲೂ ಮೈನಸ್ ಇರುತ್ತೆ. ಒರಿಜಿನ್ ಇಂದ ರೈಟ್ ಅಲ್ಲಿ ಯಾವಾಗಲೂ ಎಕ್ಸು ಪ್ಲಸ್ ಇರುತ್ತೆ, ಕೆಳಗಿರ್ಬೋದು ಅಥವಾ ಮೇಲೆ ಇರ್ಬೋದು, ಎಕ್ಸು ಪ್ಲಸ್ ಇರುತ್ತೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಏನಿರುತ್ತೆ, ಎಕ್ಸು ಮೈನಸ್ ಇರುತ್ತೆ, ವೈ ಪ್ಲಸ್ ಇರುತ್ತೆ. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಅಂದ್ರೆ ಒರಿಜಿನ್ ಇಂದ ಕೆಳಗಡೆ ಮತ್ತು ಲೆಫ್ಟ್, ಇಲ್ಲಿ ಎಕ್ಸು ಕೂಡ ಮೈನಸ್ ಇರುತ್ತೆ, ವೈ ಕೂಡ ಮೈನಸ್ ಇರುತ್ತೆ. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಅಂದ್ರೆ ಈ ಒಂದು ಒರಿಜಿನ್ ಇಂದ ಕೆಳಗಡೆ ಮತ್ತು ರೈಟ್ ಅಲ್ಲಿ ಇಲ್ಲಿ ಎಕ್ಸ್ ಪ್ಲಸ್ ಇರುತ್ತೆ, ವೈ ಮೈನಸ್ ಇರುತ್ತೆ. ಇದು ನೋಡಿ, ಎಕ್ಸ್ ಪ್ಲಸ್ ವ್ಯಾಲ್ಯೂ ಅಂಡ್ ವೈ ಮೈನಸ್
ವ್ಯಾಲ್ಯೂ. ಇಲ್ಲಿ ನೋಡಿ, ಫಸ್ಟ್ ಕ್ವಾಡ್ರಂಟ್ ಪ್ಲಸ್ ಪ್ಲಸ್ ಇರುತ್ತೆ, ಸೆಕೆಂಡ್ ಕ್ವಾಡ್ರಂಟ್ ಮೈನಸ್ ಪ್ಲಸ್ ಇರುತ್ತೆ, ಥರ್ಡ್ ಎರಡು ವ್ಯಾಲ್ಯೂ ಮೈನಸ್ ಇರುತ್ತೆ, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಪ್ಲಸ್ ಮತ್ತು ಮೈನಸ್ ಇರುತ್ತೆ. ಇನ್ನು VMC ಅಲ್ಲಿ 3 ಆಕ್ಸಿಸ್ ಇರುತ್ತೆ. 3 ಆಕ್ಸಿಸ್ ಅಂದ್ರೆ ಅಲ್ಲಿ 3 ಡೈಮೆನ್ಷನ್ ಅಂತ. 3 ಡೈಮೆನ್ಷನ್ ಅಲ್ಲಿ ಈ ಒಂದು ಕಾರ್ಟಿಸಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಯಾವ ರೀತಿ ಬರುತ್ತೆ? ಇಲ್ಲಿ ಆಸ್ ಇಟ್ ಈಸ್ ಎಕ್ಸ್ ಬರುತ್ತೆ, ವೈ ಬರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ನೋಡಿ, ನನ್ನ ಒಂದು ಅಬ್ಸರ್ವ್ ಮಾಡಿ, ನಾನು ಇದನ್ನ, ಇದು ಎಕ್ಸ್, ಇದು ವೈ, ಇದು ವೈ ಆಕ್ಸಿಸ್ ಅನ್ನು ಸೂಚನೆ ಮಾಡುತ್ತೆ. ಹೆಬ್ಬೆರಳು ಏನಿದೆಯಲ್ಲ ಎಕ್ಸ್ ಆಕ್ಸಿಸ್ ಅನ್ನು ಸೂಚನೆ ಮಾಡುತ್ತೆ, ಮತ್ತು ಇದು ಮಿಡಲ್ ಫಿಂಗರ್ ಏನಿದೆಯಲ್ಲ ಜೆಡ್ ಆಕ್ಸಿಸ್ ಅನ್ನ ಮಾಡುತ್ತೆ. ಇಲ್ಲಿ ಇವು ಮೂರು ಇಲ್ಲಿ ಏನಿದೆಯಲ್ಲ ಕೂಡ್ತಕ್ಕಂಥ ಒಂದು ಪಾಯಿಂಟ್, ಇದು 0 ಅಂದ್ರೆ ದಟ್ ಮೀನ್ಸ್ 0. ಈ ಒಂದು ಪಾಯಿಂಟ್ ಅಲ್ಲಿ ಎಲ್ಲ ಎಕ್ಸ್ ವೈ ಜೆಡ್ ಎಲ್ಲವೂ 0 ಇರುತ್ತೆ. ಇಲ್ಲಿಂದ ಮೇಲ್ಗಡೆ ಬಂದ್ರೆ ಜೆಡ್ ಪ್ಲಸ್ ಆಗುತ್ತೆ, ಕೆಳಗಡೆ ಬಂದ್ರೆ ಜೆಡ್ ಮೈನಸ್ ಆಗುತ್ತೆ. ಎಕ್ಸ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲ, ಎಕ್ಸ್ ಇದು ಪ್ಲಸ್, ಈ ಕಡೆ ಮೈನಸ್. ವೈ ಅಲ್ಲಿ 0 ದಿಂದ ಈ ಕಡೆ ಪ್ಲಸ್, ಈ ಕಡೆ ಮೈನಸ್. ಜೆಡ್ ಅಲ್ಲಿ ಬಂದಾಗ 0 ದಿಂದ ಕೆಳಗಡೆ ಬಂದ್ರೆ ಮೈನಸ್, 0 ದಿಂದ ಮೇಲ್ಗಡೆ ಹೋದ್ರೆ ಪ್ಲಸ್. ನೋಡಿ ಇಲ್ಲಿ ಫಿಗರ್ ಅಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಬಿಲ್ಲಿಂಗ್ ಕೋಆರ್ಡಿನೇಟ್ ಯಾವ ರೀತಿ ಇರುತ್ತೆ ಅಂತ. ಬಿಲ್ಲಿಂಗ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಸೊ ಇದು ಸ್ಪಿಂಡಲ್ ಮೂವ್ಮೆಂಟ್ ಇದ್ದು ಟೂಲ್ ಮೌಂಟ್ ಮಾಡಿರ್ತಾರೆ. ಇಲ್ಲಿ ಸ್ಪಿಂಡಲ್ ಕೆಳಗಡೆ ಬಂದ್ರೆ ಜೆಡ್ ಮೈನಸ್ ಅನ್ನ ಸೂಚನೆ ಮಾಡುತ್ತೆ, ಮೇಲ್ಗಡೆ ಹೋದ್ರೆ ಜೆಡ್ ಪ್ಲಸ್ ಅಂತ ಆಗುತ್ತೆ. ಟೇಬಲ್ ರೈಟ್ ಸೈಡ್ ಅಲ್ಲಿ ಮೂವ್ಮೆಂಟ್ ಆದ್ರೆ ಎಕ್ಸ್ ಆಗುತ್ತೆ, ಎಕ್ಸ್ ಪ್ಲಸ್ ಆಗುತ್ತೆ, ಇದು ಎಕ್ಸ್ ಮೈನಸ್ ಲೆಫ್ಟ್ ಸೈಡ್ ಅಲ್ಲಿ. ಅದೇ ರೀತಿ ಸ್ಪಿಂಡಲ್ ಕಡೆ ಮೂವ್ಮೆಂಟ್ ಆದ್ರೆ ವೈ ಪ್ಲಸ್ ಆಗುತ್ತೆ, ಸ್ಪಿಂಡಲ್ ಇಂದ ಹೊರಗಡೆ ಬಂದ್ರೆ ಇದು ವೈ ಮೈನಸ್ ಆಗಿ. ಟೇಬಲ್ ಆಕ್ಸಿಸ್ ಎಕ್ಸ್ ವೈ ಆಕ್ಸಿಸ್ ಇಲ್ಲಿ ಟೇಬಲ್ ಏನೇ ಆಕ್ಸಿಸ್ ಆಗಿ ಆಕ್ಟ್ ಆಗ್ತಾವೋ, ಮತ್ತು ಸ್ಪಿಂಡಲ್ ಏನಿದೆಯಲ್ಲ ಅದನ್ನ ನಾವು ಜೆಡ್ ಆಕ್ಸಿಸ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಮಿಲ್ಲಿಂಗ್ ಮಷಿನ್ಗೆ ಇರ್ತಕ್ಕಂಥ ಒಂದು ಕೋಆರ್ಡಿನೇಟ್ ಸಿಸ್ಟಮು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಇಲ್ಲಿ ನೋಡಿ ಫ್ಲಾಟ್ ವರ್ಕ್ ಪೀಸ್ ಅನ್ನ ನಾವು ಟೇಬಲ್ ಮೇಲೆ ಮೌಂಟ್ ಮಾಡಿದ್ದೇವೆ. ಇಲ್ಲಿ ಒಂದು ಎಕ್ಸ್ ಆಕ್ಸಿಸ್, ಇದೊಂದು ವೈ ಆಕ್ಸಿಸ್. ನಾವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಮ್ಮ ಪೊಸಿಷನ್ ಇಲ್ಲಿದೆ, ಅವಾಗ ಇಲ್ಲಿಂದ ಇದು ದಿಸ್ ಇಸ್ ದ 0 ಪಾಯಿಂಟ್, 0 ಒರಿಜಿನ್ ಆಫ್ ದಿ ವರ್ಕ್ ಪೀಸ್. ಇಲ್ಲಿಂದ ರೈಟ್ ಅಲ್ಲಿ ಬಂದ್ರೆ ಎಕ್ಸ್ ಪ್ಲಸ್ ಆಗುತ್ತೆ, ಇಲ್ಲಿಂದ ಲೆಫ್ಟ್ ಅಲ್ಲಿ ಮೂವ್ ಆದ್ರೆ ಎಕ್ಸ್ ಮೈನಸ್ ಆಗುತ್ತೆ. ಟೂಲ್ ಪೊಸಿಷನ್ ಈ ಒಂದು 0ಗೆ ಸಂಬಂಧಪಟ್ಟಂಗೆ ಟೂಲ್ ಪೊಸಿಷನ್ ಈ ಕಡೆ, ಇಲ್ಲಿಂದ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ, ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಈ ಒರಿಜಿನ್ಲಿಂದ ಕೆಳಗಡೆ ಬಂದ್ರೆ ವೈ ಮೈನಸ್ ಆಗುತ್ತೆ, ಇಲ್ಲಿಂದ ಅವೇ ಫ್ರಮ್ ಅವೇ ಈ 0 ದಿಂದ ಮೇಲೆ ಹೋದ್ರೆ ಇಲ್ಲಿ ಏನಾಗುತ್ತೆ ವೈ ಪ್ಲಸ್ ಆಗುತ್ತೆ. ಆಮೇಲೆ ಇಲ್ಲಿಂದ ಕೆಳಗಡೆ ಈ ಡೈರೆಕ್ಷನ್ ಅಲ್ಲಿ ಒಳಗಡೆ ಅಂದ್ರೆ ಇದು ಡೆಪ್ತ್ ಕೊಡ್ತಕ್ಕಂಥದ್ದು, ಟೂಲಿನ ಮುಖಾಂತರ ಡೆಪ್ತ್ ಕೊಡ್ತಕ್ಕಂಥದ್ದು. ಕೆಳಗಡೆ ಬಂದ್ರೆ ಜೆಡ್ ಆಕ್ಸಿಸ್ ಆಗುತ್ತೆ, ಮೇಲ್ಗಡೆ ಜೆಡ್, ಕೆಳಗಡೆ ಜೆಡ್ ಮೈನಸ್ ಆಗುತ್ತೆ, ಮೇಲ್ಗಡೆ ಜೆಡ್ ಪ್ಲಸ್ ಆಗುತ್ತೆ. ಅದೇ ರೀತಿ ಎಕ್ಸ್ ಆಕ್ಸಿಸ್ಗೆ ರೋಟೇಷನಲ್ ಆಕ್ಸಿಸ್ ಒಂದು ಬರುತ್ತೆ. ಎಕ್ಸ್ ರೋಟೇಷನ್ಗೆ ನಾವು ಎ ಅಂತ ನೋಟೇಷನ್ ಮಾಡ್ತೇವೆ. ವೈ ರೋಟೇಷನ್, ವೈ ಆಕ್ಸಿಸ್ ರೋಟೇಷನ್ಗೆ ಬಿ ಅಂತ ನೋಟೇಟ್ ಮಾಡ್ತೇವೆ, ಮತ್ತು ಜೆಡ್ ಆಕ್ಸಿಸ್ ನ ರೋಟೇಷನ್ಗೆ ನಾವು ಸಿ ಅಂತ ನೋಟೇಟ್ ಮಾಡ್ತೀವಿ. ಇದು ಬಿಲ್ಲಿಂಗ್ ಅಲ್ಲಿ ಎಕ್ಸ್ ವೈ ಜೆಡ್ ಮತ್ತು ಎ ಬಿ ಸಿ ಇವು ಕೋಆರ್ಡಿನೇಟ್ಸ್ ಬರ್ತಾವೆ. ರೋಟೇಷನ್ ಬಂದಾಗ ಎ ಬಿ ಸಿ ಬರುತ್ತೆ, ಸ್ಟೇಟ್ ಪಾಯಿಂಟ್ ಬಂದಾಗ ಎಕ್ಸ್ ವೈ ಜೆಡ್ ಬರುತ್ತೆ. ಇದು ನೋಡ್ರಿ, ಇದೇನಿದೆಯಲ್ಲ ಇದು ಲೇತ್ ಮಷಿನ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೇವಲ 2 ಕೋಆರ್ಡಿನೇಟ್ ಇರ್ತಾವೋ. ಇದರಲ್ಲಿ ವರ್ಕ್ ರೋಟೇಟ್ ಆಗ್ತಿರ್ತದೆ ಲೇತ್ ಅಲ್ಲಿ, CNC ಟರ್ನಿಂಗ್ ಸೆಂಟರ್ ಅಲ್ಲಿ, ಮಿಲ್ಲಿಂಗ್ ಸೆಂಟರ್ ಅಲ್ಲಿ ಟೂಲ್ ರೋಟೇಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಕೇವಲ 2 ಆಕ್ಸಿಸ್ ಇರುತ್ತೆ, ಒಂದು ಎಕ್ಸ್ ಆಕ್ಸಿಸ್, ಇನ್ನೊಂದು ಜೆಡ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಈ ವರ್ಕ್ ಪೀಸಿನ ಡಯಾಮೀಟರ್ನ ಸೂಚನೆ ಮಾಡುತ್ತೆ, ಮತ್ತು ಜೆಡ್ ಆಕ್ಸಿಸ್ ಏನಿದೆಲ್ಲ ವರ್ಕ್ ಅಲಾಂಗ್ ದಿ ಲೆಂತ್ ಇರುತ್ತೆ. ಆ ಆಕ್ಸಿಸ್ ವರ್ಕ್ ಪೀಸಿನ ಆಕ್ಸಿಸ್ ಅಲಾಂಗ್ ದಿ ಆಕ್ಸಿಸ್ ಜೆಡ್ ಆಕ್ಸಿಸ್ ಇರುತ್ತೆ. ಈ ಡಯಾಮೀಟರ್ಗೆ ಇದಾಗಿ ಎಕ್ಸ್ ಆಕ್ಸಿಸ್ ಬರುತ್ತೆ. ಇದು ಲೇತ್ ಮಷೀನ್ ಇದ್ದು, ಇದು ಮಿಲ್ಲಿಂಗ್ ಮಷೀನಿನ ಒಂದು ಕೋಆರ್ಡಿನೇಟ್ ಸಿಸ್ಟಮ್. ಇದನ್ನ ಮಾತ್ರ
ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು. ಇದನ್ನ ತಿಳ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಬರೀಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಇದರಲ್ಲೇ ಕನ್ಫ್ಯೂಷನ್ ಇದ್ರೆ ಯಾವುದೇ ರೀತಿ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಆಗಲ್ಲ. ಈಗ ನೋಡಿ, ಇಲ್ಲೊಂದು 2D ಕೋಆರ್ಡಿನೇಟ್ ಸಿಸ್ಟಮ್ ಇದ್ದು ಒಂದು ಎಕ್ಸಾಂಪಲ್ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಾಡ್ರಂಟ್. ಇಲ್ಲಿ ಯಾವ ಯಾವ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗುರ್ತು ಮಾಡ್ಬೇಕು. ಮೊದಲೇದು ನೋಡ್ರಿ, ಇಲ್ಲಿ ಫಸ್ಟ್ ಪಾಯಿಂಟು x3 y2. ಈ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಮೊದಲನೆಯ ಒಂದು ನಂಬರು ಎಕ್ಸ್ ಅನ್ನ ಸೂಚನೆ ಮಾಡುತ್ತೆ, ಎರಡನೇದ್ದು ವೈ ಅನ್ನ, 3 ಬಂದ್ರೆ ಮೂರನೇದು ಜೆಡ್ ಅನ್ನ ಸೂಚನೆ ಮಾಡುತ್ತೆ. ಸೊ ಇಲ್ಲಿ 3 and 2 ನಿಮ್ಗೆಲ್ಲ ಗೊತ್ತಿದೆ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಲ್ಲ ಪ್ಲಸ್ ಇರುತ್ತೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಪ್ಲಸ್ ಮೈನಸ್ ಪ್ಲಸ್, ಥರ್ಡ್ ಕ್ವಾಡ್ರಂಟ್ ಮೈನಸ್ ಮೈನಸ್, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಪ್ಲಸ್ ಮೈನಸ್. ಇಲ್ಲಿ ಎರಡು ಪ್ಲಸ್ ಇದೆ ಅಂದ್ರೆ ಈ ಪಾಯಿಂಟ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು 0 ಇದು, ಇಲ್ಲಿಂದ 1 2 3 ಪಾಯಿಂಟ್ ಇದೆ. ಎಕ್ಸ್ ಆಕ್ಸಿಸ್ ಅಲ್ಲಿ 3 ಪಾಯಿಂಟ್ ಇಲ್ಲಿ ಬರುತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ. ವೈ ಅಲ್ಲಿ ಎಷ್ಟಿದೆ ಹೈಟು 1 2. ಸೊ ವೈ ಇಂದ 2, ಎಕ್ಸ್ ಇಂದ 1 2 3 ಅಂದ್ರೆ ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಇದು ದಿಸ್ ಇಸ್ ದ ಪಾಯಿಂಟ್ 3 and 2 ಆಫ್ ದಿ ಎಕ್ಸಾಂಪಲ್. 3 ಮತ್ತು 2 ಈ ಒಂದು ಏನು ಒಂದು ಪಾಯಿಂಟರ್ ಇಟ್ಟಿದ್ದೀನಲ್ಲ ಇಲ್ಲಿ ಬರುತ್ತೆ. ಈಗ ಎರಡನೇ ಎಕ್ಸಾಂಪಲ್ಲು -5 2 -5 + 2 ಅಂದ್ರೆ ಇದು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. -5 ಅಂದ್ರೆ 5, ಇಲ್ಲಿ ಎಕ್ಸ್, ವೈ ಅಲ್ಲಿ ಅಪ್ 2 ಪಾಯಿಂಟ್ 1 2. ಸೊ ಈ ಪಾಯಿಂಟ್ ಎಕ್ಸಾಕ್ಟ್ ಆಗಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, ಮೂರನೇ ಎಕ್ಸಾಂಪಲ್ -2 -1. ಎಕ್ಸ್ ಅಲ್ಲಿ -2 -1 -2. ನೆಕ್ಸ್ಟ್ ವೈ ಅಲ್ಲಿ -1 ಅಂದ್ರೆ ವೈ ಅಲ್ಲಿ ಕೆಳಗಡೆ ಡೈರೆಕ್ಷನ್ ಅಲ್ಲಿ ಇಲ್ಲಿ ಬರುತ್ತೆ ಈ ಪಾಯಿಂಟ್. ಅರ್ಥ ಆಗ್ತಾ ಇದೆ ಅನ್ಕೋತೇನೆ. ನೆಕ್ಸ್ಟ್ ನೋಡಿ, ಫೋರ್ತ್ ಪಾಯಿಂಟ್ +2 -5 +2 ಅಂದ್ರೆ ಎಕ್ಸ್ ಅಲ್ಲಿ +2 1 2, ವೈ ಅಲ್ಲಿ ಮೈನಸ್ ಅಂದ್ರೆ ಕೆಳಗಡೆ ಬರಬೇಕು -5 1 2 3 4 5. ಸೊ ಈ ಒಂದು ಪಾಯಿಂಟು ಇಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ನಮಗೆ ಈ ಕ್ವಾಡ್ರಂಟ್ಗಳಲ್ಲಿ ಪಾಯಿಂಟ್ಗಳು ಎಲ್ಲಿ ಬರ್ತಾವೆ ಅಂತ ತಿಳ್ಕೊಂಡ್ರೆ ನಾವು ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಬಹಳಷ್ಟು ಈಸಿ ಆಗುತ್ತೆ. ಹಾಗಾದ್ರೆ ಈಗ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಒಂದು ವರ್ಕ್ ಪೀಸ್ ಇದೆ, ಇದು ಫ್ಲಾಟ್ ವರ್ಕ್ ಪೀಸ್. ಇದರಲ್ಲಿ ನಾವು ಡ್ರಿಲ್ ಮಾಡಬೇಕು 1 2 3. ಇದು ಒಂದು ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 5 6 4 5 6 ಪಾಯಿಂಟ್ಗಳು ಇದಾವೆ. ಇಲ್ಲಿ ನೋಡಿ, ಒಂದನೇ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇಲ್ಲಿ ಈ ವರ್ಕ್ ಪೀಸ್ ಅನ್ನ ನಾವು 0 ದಿಂದ ಎಕ್ಸ್ ಆಕ್ಸಿಸ್ ಅಲ್ಲಿ 2 ಪಾಯಿಂಟ್ ದೂರ ಇಟ್ಟೇವಿ, ವೈ ಆಕ್ಸಿಸ್ ಅಲ್ಲಿ 1 ಪಾಯಿಂಟ್ ಹಾಕ್ಬಿಟ್ಟಿದೆ. ಸೊ ಈಗ 0 ಇದನ್ನೇ ಕನ್ಸಿಡರ್ ಮಾಡಬೇಕು, ನಾವು ಇಲ್ಲಿ ಕನ್ಸಿಡರ್ ಮಾಡಲ್ಲ. ಇದನ್ನೇ ಕನ್ಸಿಡರ್ ಮಾಡಿ ಈ ಕ್ವಾಡ್ರಂಟ್ ಅಲ್ಲಿ ನಮಗೆ ಈ ವರ್ಕ್ ಪೀಸಿನ ಒಂದು ಕೋಆರ್ಡಿನೇಟ್ 1ನೇ ಪಾಯಿಂಟ್ ಏನ್ ಬರುತ್ತೆ ನೋಡಿ. 1ನೇ ಪಾಯಿಂಟ್ಗೆ ನೋಡಿ, ಇಲ್ಲಿಂದ ನಾನು ವರ್ಟಿಕಲ್ ಆಗಿ ಎಕ್ಸ್ ಆಕ್ಸಿಸ್ ಒಂದು ಲೈನ್ ಎಳಿತೀನಿ, ಈ ಪಾಯಿಂಟ್ ಇಂದ ಇಲ್ಲಿಂದ ಮತ್ತು ವೈ ಆಕ್ಸಿಸ್ ಒಂದು ಎಳಿತೀನಿ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಎಷ್ಟಿದೆ 3ನೇ ಪಾಯಿಂಟ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಎಕ್ಸ್ 3 + 3 ಬರುತ್ತೆ. ವೈ ಅಪ್ ಅಲ್ಲಿ 3ನೇ ಪಾಯಿಂಟ್ ಇದೆ 1 2 3, ವೈ ಕೂಡ 3 ಬರುತ್ತೆ. ಸೊ ಇದು 3 x3 y3 ಬರುತ್ತೆ. ಎರಡನೇ ಪಾಯಿಂಟ್ ನೋಡಿ, ಇಲ್ಲಿಂದ ಒಂದು ವರ್ಟಿಕಲ್ ಲೈನ್ ಎಳಿತೀನಿ ನಾನು, ಆಮೇಲೆ ಪಾಯಿಂಟ್ ಇಂದ ಒಂದು ಹಾರಿಜಾಂಟಲ್ ಲೈನ್ ಎಳಿತೀನಿ. ಈಗ ನೋಡಿ, ಎಕ್ಸ್ ಅಲ್ಲಿ ಇದು ಎಷ್ಟಿದೆ 1 2 3 4 5 6, ವೈ ಅಲ್ಲಿ 1 2 3, ವೈ ಅಲ್ಲಿ 3. ಸೊ ಈ ಪಾಯಿಂಟ್ ಇಂದ ಒಂದು ಲೊಕೇಶನ್ ಎಲ್ಲಿದೆ 6, ಎಕ್ಸ್ ಅಲ್ಲಿ 6, ವೈ ಅಲ್ಲಿ 3. ನೆಕ್ಸ್ಟ್ ಮೂರನೇ ಪಾಯಿಂಟ್. ಸೊ ಇದಕ್ಕೊಂದು ವರ್ಟಿಕಲ್ ಲೈನ್ ಹೇಳ್ತೀನಿ, ಎಷ್ಟು ಹಾರಿಜಾಂಟಲ್ ಲೈನ್ ಇದು ಕೂಡ 3 ಒಂದೇ ಲೈನ್ ಅಲ್ಲೇ ಇದೆ. ಸೊ ಮೂರನೇ ಪಾಯಿಂಟ್ ಅಲ್ಲಿ ಎಕ್ಸ್ ಎಷ್ಟಿದೆ 10 ಇದೆ, ವೈ 3 ಇದೆ. ನಾಲ್ಕನೇ ಪಾಯಿಂಟ್ ನೋಡಿ,
ವರ್ಟಿಕಲ್ ಲೈನ್ ಎಕ್ಸ್ ಮೇಲೆ ಎಷ್ಟು ಬಂತು 10 ಬಂತು ಮತ್ತು ಇಲ್ಲಿ ನಾನು y ಅಲ್ಲಿ ಒಂದು ಲೈನ್ ಹೇಳಿದಾಗ ಇದು 6 ಬರುತ್ತೆ. ಸೊ 1 2 3 4 5 6 10 6. ಅದೇ ರೀತಿ ಇದು 6 ಬರುತ್ತೆ, ಇದು 3 6 ಬರುತ್ತೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ ನಾನು. ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬಂದಾಗ. ಇನ್ನು ಇದೇ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬಂದ್ರೆ ಇಲ್ಲಿ ಇದೊಂದು 2 ಪಾಯಿಂಟ್ ಹಾಕ್ತೇನೆ ನಾನು. 1 2 ಇಲ್ಲಿ ನೋಡಿ ಈ ಪಾಯಿಂಟ್ ಎಕ್ಸ್ ಅಲ್ಲಿ ಎಷ್ಟಿದೆ -7 ಇದೆ, ವೈ ಅಲ್ಲಿ +3 ಇದೆ. ಪ್ಲಸ್ ಇದ್ದಾಗ ಚಿಹ್ನೆಯನ್ನು ಹಾಕ್ತಕ್ಕಂತ ಅವಶ್ಯಕತೆ ಇಲ್ಲ. ಅದೇ ರೀತಿ ಈ ಪಾಯಿಂಟ್ ನೋಡಿ ವೈ ಇದು ಎಕ್ಸ್ ಅಲ್ಲಿ -4 ಇದೆ, ವೈ ಅಲ್ಲಿ +1 ಇದೆ. ಸೊ ಈ ರೀತಿಯಾಗಿ ನಿಮಗೆ ಕೋಆರ್ಡಿನೇಟ್ ಗಳನ್ನ ಗುರುತಿಸ್ತಕ್ಕಂಥದ್ದು ಬಂತಂದ್ರೆ ಪ್ರೋಗ್ರಾಮಿಂಗ್ ಮಾಡ್ತಕ್ಕಂಥದ್ದು ಬಹಳಷ್ಟು ಈಸಿ ಆಗುತ್ತೆ. ಇಲ್ಲಿ ಡೈಮೆನ್ಷನಿಂಗ್ ನಲ್ಲಿ 3 ರೀತಿ ಬರುತ್ತೆ. ಒಂದು ರಿಯಲ್ ನಂಬರ್ ಅಂತ ಬರುತ್ತೆ. ರಿಯಲ್ ನಂಬರ್ ಅಂದ್ರೆ ಲೆಫ್ಟ್ ಟು ರೈಟ್ ಅಷ್ಟೇ ಇರುತ್ತೆ. ರಿಯಲ್ ನಂಬರ್ ಕ್ಯಾನ್ ಓನ್ಲಿ ಗೋ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಎನಿ ಪೊಸಿಷನ್ ನೀಡ್ ಜಸ್ಟ್ 1 ನಂಬರ್. ರಿಯಲ್ ನಂಬರ್ ಅನ್ನು ಇಂಡಿಕೇಟ್ ಮಾಡಬೇಕಾದ್ರೆ 1 ನಂಬರ್ ಸಾಕು. ಕಾರ್ಟಿಜನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಲೆಫ್ಟ್ ಟು ರೈಟ್ ಅಪ್ ಅಂಡ್ ಡೌನ್ ಹೋಗುತ್ತೆ. ಇಲ್ಲಿ ಒಂದು ಕಾರ್ಟಿಜನ್ ಕೋಆರ್ಡಿನೇಟ್ ನಲ್ಲಿ ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ ನಮಗೆ ಮಿನಿಮಮ್ 2 ನಂಬರ್ ಬೇಕು. ಸೊ ಎನಿ ಪೊಸಿಷನ್ ನೀಡ್ಸ್ 2 ನಂಬರ್ಸ್, 2 ನಂಬರ್ ಬೇಕಾಗುತ್ತೆ. 3 ಡೈಮೆನ್ಷನ್ಸ್ ಬಂದಾಗ ನಾವು ಇದರಲ್ಲಿ 3 ಡೈಮೆನ್ಷನ್ ಅಲ್ಲಿ ಒಂದೇದು ಲೆಫ್ಟ್ ಟು ರೈಟ್ ಬರುತ್ತೆ, ಲೆಫ್ಟ್ ಟು ರೈಟ್ ಅಥವಾ ರೈಟ್ ಟು ಲೆಫ್ಟ್ ಬರುತ್ತೆ, ಇನ್ನೊಂದು ಅಪ್ ಅಂಡ್ ಡೌನ್ ಬರುತ್ತೆ, ಮತ್ತೊಂದು ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಈ ರೀತಿಯಾಗಿ ನಾವು 3 ಡೈಮೆನ್ಷನ್ ನಲ್ಲಿ ವಿ ಹ್ಯಾವ್ ಟು ಇಂಡಿಕೇಟ್ ಎಕ್ಸ್ ವೈ ಜೆಡ್ 3 ಕೋಆರ್ಡಿನೇಟ್ ಗಳ ವ್ಯಾಲ್ಯೂವನ್ನ ಇಂಡಿಕೇಟ್ ಮಾಡಿದಾಗ ನಾವು 3 ಡೈಮೆನ್ಷನ್ ನಲ್ಲಿ ಆ ಪಾಯಿಂಟ್ ಎಲ್ಲಿದೆ ಅನ್ನೋದನ್ನ ನಾವು ಪರ್ಫೆಕ್ಟ್ ಆಗಿ ಹೇಳಬಹುದು. ಹಾಗಾದ್ರೆ ನಾವು ಇವತ್ತು ಇಲ್ಲಿವರೆಗೂ ಈ ಒಂದು ಕಾರ್ಟಿಜನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದ್ವಿ. ಕ್ವಾಡ್ರಂಟ್ಗಳು, ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ವ್ಯಾಲ್ಯೂ ಯಾವ ರೀತಿ ಇರುತ್ತೆ, ಎಕ್ಸ್ ಅಂಡ್ ವೈ ವ್ಯಾಲ್ಯೂ. ಸೆಕೆಂಡ್, ಥರ್ಡ್, ಫೋರ್ತ್ ಅಲ್ಲಿ ಪ್ರತಿಯೊಂದರಲ್ಲಿ ಪ್ಲಸ್ ಮೈನಸ್ ಎಲ್ಲಿ ಇರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಅದಾದ ನಂತರ ಅಬ್ಸಿಸ್ಸ ಅಂದ್ರೆ ಏನು, ಆರ್ಡಿನೇಟ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಅದಾದ ನಂತರ ನೆಗೆಟಿವ್ ವ್ಯಾಲ್ಯೂ ಎಕ್ಸ್ ಅಂಡ್ ವೈ ಇದು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿದ್ವಿ. ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಮಾತ್ರ ಎಲ್ಲವೂ ಪಾಸಿಟಿವ್ ಆಗಿರ್ತಾವೆ. ಆಮೇಲೆ 3 ಡೈಮೆನ್ಷನ್ ಅಲ್ಲಿ ಮಿಲ್ಲಿಂಗ್ ಮೆಷಿನ್ ನಲ್ಲಿ ಕೋಆರ್ಡಿನೇಟ್ ಯಾವ ರೀತಿ ಬರುತ್ತೆ ಅಂತ ನೋಡಿದ್ವಿ. ಇದರಲ್ಲಿ ಈ ಬಲಗೈನ ಒಂದು ರೂಲ್ಸ್ ಅಲ್ಲಿ ಈ ಒಂದು ಹೆಬ್ಬಟ್ಟು ಎಕ್ಸ್ ಪ್ಲಸ್ ಅನ್ನ, ಆಮೇಲೆ ತೋರು ಬೆರಳು ವೈ ಪ್ಲಸ್, ಆಮೇಲೆ ಮಿಡಲ್ ಫಿಂಗರು ಜೆಡ್ ಪ್ಲಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಈ ಒಂದು ಲೇತ್ ಮಷೀನ್ ನಲ್ಲಿ ಯಾವ ರೀತಿ ಎಕ್ಸ್ ಅಂಡ್ ಜೆಡ್ ಬರುತ್ತೆ ಮತ್ತು ಮಿಲ್ಲಿಂಗ್ ಅಲ್ಲಿ ಯಾವ ರೀತಿ ಎಕ್ಸ್ ಜೆಡ್ ಅಂಡ್ ವೈ ಬರುತ್ತೆ. ಆಮೇಲೆ ಒಂದು ಎಕ್ಸಾಂಪಲ್ ಸಮೇತ ನಾವು ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳನ್ನು ಯಾವ ರೀತಿ ಗುರುತು ಮಾಡಬಹುದು, ಯಾವ ರೀತಿ ಮಾರ್ಕ್ ಮಾಡಬಹುದು, ಅದನ್ನ ಎಲ್ಲಿದೆ ಅಂತ ಯಾವ ರೀತಿ ಕಂಡುಹಿಡಿಯಬಹುದು ಅನ್ನೋದನ್ನ ನೋಡಿದ್ವಿ. ಇದಾದ್ಮೇಲೆ ರಿಯಲ್ ನಂಬರ್ ಅಂದ್ರೆ ಏನು, ಕಾರ್ಟಿಜನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು, ಎಷ್ಟು ಪಾಯಿಂಟ್ ಬೇಕು, ಅದಕ್ಕೆ ಎಷ್ಟು ನಂಬರ್ ಬೇಕು, ಒಟ್ಟು 3 ಡೈಮೆನ್ಷನ್ ಅಂದ್ರೆ ಏನು, ಅದಕ್ಕೆ ಎಷ್ಟು ಪಾಯಿಂಟ್ ಬೇಕು ಅನ್ನೋದನ್ನ ನೋಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಅಬ್ಸಲ್ಯೂಟ್ ಸಿಸ್ಟಮ್ ಮತ್ತು ಇನ್ಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಬರುತ್ತೆ, ಅದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.